ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಬಿಯರ್ ಲಾಗ್ಸ್. ನಂಗೆ ಫೈನಲಿ ಕಂಪ್ನಿಗೆ ಬಂದೆ. ಕಂಪ್ನಿಯಲ್ಲಿ ಟೀ ಬ್ರೇಕ್ ಇತ್ತು. ಟೀ ತಗೊಂಡು ಟೀ ಕುಡ್ಕೊಂಡಿದ್ರಿ. ಈ ಮದನಪಲ್ಲಿ ಬಂದು ಟೀ ಕುಡ್ಕೊಂಡು ಫೋನಾಗ ಮಾತಾಡ್ತಾ ಇದ್ದ. ಗಾಡಿ ನೋಡಿದ್ರೆ ಒಂದು ಗಾಡಿನೂ ಇಲ್ಲ. ಆಮೇಲೆ ಬರ್ಡೇ ಬಾಯ್ ಬಂದ. ಬರ್ಡೇ ಬಾಯ್ ಜೊತೆ ಒಂದು ವೀಡಿಯೋ ಮಾಡ್ಕೊಂಡೆ. ಪಾರ್ಟಿ ಕೇಳಿದೆ. ಕೇಳಿದ್ದಕ್ಕೆ ಸ್ವೀಟ್ ಬಾಕ್ಸ್ ತಗೊಂಬಂದು ಮುಂದೆ ಇದ್ದ. ಸ್ವೀಟ್ ಬಾಕ್ಸ್ ಓಪನ್ ಮಾಡೋರು ಓಪನ್ ಆಗ್ತಾ ಇಲ್ಲ. ಆಮೇಲೆ ಓಪನ್ ಆಯಿತು. ಓಪನ್ ಮಾಡಿ ನೋಡಿದ್ರೆ ಎಲ್ಲರಿಗೂ ಕೊಡ್ತಾ ಇದ್ದ. ನನಗೂ ಕೇಳಿದೆ, ಆಮೇಲೆ ಕೊಡ್ತಿದ್ದೀನಿ ಅಂದ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲ. ಅರ್ಥ ಆಗ್ತಿಲ್ಲ. ಆಮೇಲೆ ನಮ್ಮ ಅಚ್ಚಿನದು ಹೇಳೋದು, ಯಾವುದೋ ಹುಡುಗಂಕ ಸ್ವೀಟ್ ತಿನ್ಸಕ್ಕೆ ಹೋದ, ಬಲವಂತವಾಗಿ ತಿನ್ನಿಸ್ತಾವ, ನಾವು ತಿಂತಾ ಇಲ್ಲ, ಏನು ಮಾಡೋದು. ಆಮೇಲೆ ನಮ್ಮ ಸೂಪರ್ವೈಸರ್ ಅದೇನು ಹಾಕೊಂಡಿದ್ರು, ಬೈಕ್ ಅದು ಉಗಿಯೋಕೆ ಹೋಗಿದ್ರು. ಆಮೇಲೆ ಬಂದು ಸೂಪರ್ವೈಸರ್ ಎತ್ಕೊಂಡ್ರು, ಮಕ್ಕನೇ ತೋರಿಸ್ತಾ ಇಲ್ಲ. ಆಮೇಲೆ ಮದನಪಲ್ಲಿನೂ ಬರ್ಡೇ ಬಾಯ್ ಪಾರ್ಟಿಗೆ ಕಿತ್ಲಾಡ್ತಾ ಇದ್ರು. ನಾನು ನೋಡ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡ್ರಿ. ಗಾಡಿ ಡ್ರೈವರ್ ಬಂದ, ಎಲ್ಲ ಸೇರಿದ್ರಿ. ಲಾಸ್ಟಿಗೆ ಮದನಪಲ್ಲಿ ಅವ್ನು ಪಾರ್ಟಿ ಕೊಡ್ಸೋಂಟ ಬಿಟ್ಟೇ ಇಲ್ಲ. ಅವನು ಪಾರ್ಟಿ ಕೊಡ್ಸಲ್ಲ ಅಂದ್ಕೊಂಡು ಪಾರ್ಟಿನೇ ಕೊಡ್ಸಿಲ್ಲ ಅವ್ನು ಲಾಸ್ಟ್ಗೆ. ಏನು ಮಾಡೋದು ಏನೋ ಮದನಪಲ್ಲಿ. ಫೈನಲಿ ಮನೆಗೆ ಬಂದೆ. ನಮ್ಮ ಮಿಸ್ಸಸ್ ನೋಡಿದ್ರೆ ಹೊಡೆದ್ಬಿಟ್ಟಿದ್ದೀನಿ, ಅಳ್ಕೊಂತವಳೆ. ಆಮೇಲೆ ನನಗೂ ಒಂದು ಶಿಟ್ ಅಂತ ಹಾಕೋದ್ಲು, ಇನ್ನೇನು ಮಾಡೋದು ಅಂತ ಹೊಡೆಸ್ಕೊಂಡೆ. ಆಮೇಲೆ ನಮ್ಮ ಅಮ್ಮ ಬಂದರು. ಎಲ್ಲ ಸೊಸೆ ಮೇಲೇ ರೂಲ್ಸ್ ಮಾತಾಡ್ಬಿಟ್ಲು ನೈಸಾಗಿ. ನನ್ನ ಮೇಲೆ ಎಲ್ಲ ಕಂಪ್ಲೇಂಟ್ಗಳು ಹೇಳ್ಕೊಂಡು, ಏನು ಮಾಡೋದು ಏನಂತನೂ ಸರಿ ಬೈಯ ಅಂತ ನೋಡಿ ಬೈಸ್ಕೊಂಡೆ. ಇನ್ನೇನು ಮಾಡೋಣ. ಆಮೇಲೆ ನಮ್ಮ ಮಿಸ್ಸಸ್ನ ನೋಡಿ ನಗಿತಾವಳೆ ನನ್ನ ನೋಡಿ. ಏನು ಮಾಡೋದು ಏನೋ ಹೋಗು, ಎಲ್ಲ ನನ್ನ ಬೈಯೋರೇ ಆಗೋದ್ರು. ಆಮೇಲೆ ಲಾಸ್ಟಿಗೆ ಅಡುಗೆ ಮನೆಗೆ ಹೋದೆ. ದೋಸೆ ಹಾಕೋಣ ಅಂತ ಏನು ಚೇತ್ಕೊಂಡು ದೋಸೆ ಹಾಕೋಣ ಅಂತ ನೋಡಿದೆ. ದೋಸೆ ಹಾಕ್ತಾಯಿದ್ದೀನಿ ನೋಡ್ರಿ. ಅದು ಚೆನ್ನಾಗಿ ಬಂದಿದೆ ಇಲ್ಲ ಅಂತ ಕಮೆಂಟ್ ಮಾಡಿ ದೋಸೆ ಹಾಕಿದ್ದೀನಿ. ನಮ್ಮಮ್ಮ ನೋಡಿದ್ರೆ ಹೇಳಕ್ಕೆ ಕೊಡ್ತಾವ್ರೆ, ದೋಸೆ ಹಾಕಕ್ಕೆ ಬರೋಲ್ಲ ಆದರೂ ಹಾಕ್ತಾಯಿದ್ದೀನಿ ಇವತ್ತು ಅಡುಗೆ ಮನೆಗೆ ಬಂದು. ಅದು ನೋಡಿದ್ರೆ ಹೆಂಗೆ ಬಂದಿತ್ತು ನನಗೂ ಗೊತ್ತಿಲ್ಲ, ಇನ್ನೂ ನೋಡಿಲ್ಲ ನಾನು ದೋಸೆ. ಆಮೇಲೆ ಬರ್ಡೇ ಬಾಯ್ ಕಬಾಬ್ ತಂದ, ಕಬಾಬ್ ತಿನ್ಕೊಂಡಿದ್ರಿ ಎಲ್ಲರೂ. ಆಮೇಲೆ ಓಸಿ ಮದುವೆ ನಡೀತು. ಓಸಿ ಮದುವೆ ಕರ್ಕೊಂಡೋದ ನಮ್ಮ ಅಚ್ಚನು. ಆಮೇಲೆ ಎಲ್ಲರೂ ತಿಂದ್ರಿ, ಊಟ ತಿಂದ್ರಿ. ಅನ್ನ ನೋಡಿದ್ರೆ ಹುಡುಗಿರ್ ನೋಡ್ಕೊಂಡು ನಗ್ಗಿತಾ ಇದ್ರಿ. ಆಮೇಲೆ ಊಟಗಳು ತಂದರು, ಒಳ್ಳೊಳ್ಳೆ ಊಟಗಳು ಹಾಕೋದು, ತಿಂದ್ರಿ. ಮಸ್ತಾಗಿತ್ತು ಮಾತ್ರ ಊಟಗಳು ಮಾತ್ರ. ಅವ್ರು ನೋಡಿದ್ರೆ ನಕ್ಕೊಂಡಿದ್ರು ನಮ್ಮ ಅಚ್ಚನವರು. ಓಸಿ ಮದುವೆ ಕರ್ಕೊಂಬಂದ್ಬಿಟ್ಟು ತಿನ್ರ ಅಂತಂದ್ರೆ ಎಲ್ಲಿ ತಿನ್ನೋದು, ಯಾರು ಗುರ್ತು ಪರಿಚಯನೇ ಇಲ್ಲ. ಕರ್ಕೊಂಬಂದು ಇಕ್ಕಾನು ಓಸಿ ಮದುವೆ ಕರ್ಕೊಂಬಂದು. ಅವರು ಒಳ್ಳೊಳ್ಳೆ ಐಟಮ್ಗಳಿದು, ಚೆನ್ನಾಗಿದ್ದು ಊಟ ಮಾತ್ರ. ಆ ಸ್ವೀಟುಗಳು ತಿನ್ನೋಕ್ಕೆ ಹೋಗಿಲ್ಲ ಬರೋ. ಸ್ವೀಟ್ ಅಂದರೆ ಆಗಲ್ಲ ನಮ್ಗೆ. ಅದಕ್ಕೆ ನೋಡಿ ಚೆನ್ನಾಗಿದೆ. ಚಪಾತಿ ಸಾಗು. ಲೈಕ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಗೈಸ್ ಪ್ಲೀಸ್.